ಹಾಯ್ ಎಲ್ಲರಿಗೂ. ಈ ವಿಡಿಯೋದಲ್ಲಿ ಕನಿಷ್ಠ ಬೆಂಬಲ ದರ MSP ಅದರ ಬಗ್ಗೆ ತಿಳಿದುಕೊಳ್ಳೋಣ. ಜೊತೆಗೆ ಒಂದಷ್ಟು MCQsನ ಕೂಡ ನೋಡೋಣ. ಮುಂಬರ್ತಕ್ಕಂತಹ KPSC ಆಗಿರ್ಬೋದು, KSC ನಡೆಸ್ತಕ್ಕಂಥ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಇದು ಮುಖ್ಯವಾದಂಥ ಟಾಪಿಕ್ ಆಗಿರುತ್ತೆ. ಯಾಕಂದರೆ MSP ವರ್ಷವಿಡೀ ಇದು ಈ ವಿಷಯ ಚಾಲ್ತಿಯಲ್ಲಿ ಇರ್ತಕ್ಕಂಥ ವಿಷಯ ಆಗಿಬಿಟ್ಟಿದೆ ಇದು, ಆಯಿತಾ. ಕನಿಷ್ಠ ಬೆಂಬಲ ದರ ಎಂಬ ತತ್ವವು ಪ್ರಪ್ರಥಮವಾಗಿ ಅಮೆರಿಕಾದಲ್ಲಿ 1930 ದಶಕದಲ್ಲಿ ಪರಿಚಯಿಸಲಾಯಿತು. ಆ ಸಮಯದಲ್ಲಿ ಕೃಷಿ ಮಾರುಕಟ್ಟೆಗಳನ್ನು ಸ್ಥಿರಗೊಳಿಸಲಿಕ್ಕಾಗ್ಬೋದು, ರೈತರ ಆದಾಯವನ್ನು ಹೆಚ್ಚಿಸಲಿಕ್ಕೆ ಮತ್ತು ಆಹಾರ ಭದ್ರತೆಯನ್ನು ಖಚಿತಪಡಿಸ್ಕೊಳ್ಳಿಕ್ಕಾಗಿ ಅಮೆರಿಕ ಸರ್ಕಾರ ಈ ಒಂದು ಬೆಂಬಲ ಬೆಲೆ ಅನ್ನೋ ವ್ಯವಸ್ಥೆಯನ್ನು ಪರಿಚಯಿಸಿತು. ನಂತರದಲ್ಲಿ ನಮ್ಮ ಭಾರತದಲ್ಲಿ ಈ ವ್ಯವಸ್ಥೆಯನ್ನು ಪರಿಚಯ ಮಾಡಿಕೊಟ್ಟಂಥವ್ರು ಯಾರಪ್ಪ ಅಂತಂದರೆ ಡಾಕ್ಟರ್ ಫ್ರ್ಯಾಂಕ್ W. ಪಾರ್ಕರ್ ಅನ್ನುವಂಥ ಕೃಷಿ ತಜ್ಞರು. ಈ ಕನಿಷ್ಠ ಬೆಂಬಲ ದರದ ಒಂದು ಅನುಷ್ಠಾನದ ಹಿಂದೆ ತುಂಬ ವ್ಯಕ್ತಿಗಳು ಇದ್ದಾರೆ, ಆಯಿತಾ. ಹಸಿರು ಕ್ರಾಂತಿಯ ಕಾಲದಲ್ಲಿ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನಾಯಕತ್ವದಲ್ಲಿ MSP ಕಲ್ಪನೆಯನ್ನು ಪರಿಚಯಿಸಲಾಯಿತು. ನಮ್ಮ ಭಾರತದಲ್ಲಿ ಆ ಸಮಯದಲ್ಲಿ ಇದ್ದಂತಹ ಪ್ರಧಾನಿ ಯಾರಪ್ಪ ಅಂತಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಗಿದ್ದರು. ಈ ಪರಿಕಲ್ಪನೆ ಪರಿಚಯವಾದಾಗ ನಂತರದಲ್ಲಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರ ಆಡಳಿತದಲ್ಲಿ ಅಧಿಕೃತವಾಗಿ ಅಳವಡಿಸಿಕೊಳ್ಳಲಾಯಿತು. ಅಂದರೆ ಆ ಸಮಯದಲ್ಲಿ ಹಸಿರು ಕ್ರಾಂತಿ ನಡೀತಾ ಇತ್ತು. 1965ರಲ್ಲಿ ಸ್ಥಾಪಿತವಾದಂಥ ಕೃಷಿ ವೆಚ್ಚ ಮತ್ತು ಬೆಲೆ ಆಯೋಗ ಕೂಡ MSPಯ ಅಭಿವೃದ್ಧಿಗೆ ಅಡಿಪಾಯವಾಯಿತು. ಈಗ MSPಗೆ ಸಂಬಂಧಪಟ್ಟಂಥ ಒಂದಷ್ಟು MCQsನ ನೋಡೋಣ. ಕನಿಷ್ಠ ಬೆಂಬಲ ಬೆಲೆ ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಅಂದರೆ 1965ನಲ್ಲಿ. ಆ ಸಮಯದಲ್ಲಿ ಹಸಿರು ಕ್ರಾಂತಿ ನಡೀತಾ ಇತ್ತು, ಆಯಿತಾ. 1965ರಲ್ಲಿ ಕನಿಷ್ಠ ಬೆಂಬಲ ಬೆಲೆಯನ್ನು ಪ್ರಾರಂಭಿಸಲಾಯಿತು. ಕನಿಷ್ಠ ಬೆಂಬಲ ಬೆಲೆ ಯಾವ ಮೂಲದಲ್ಲಿ ಘೋಷಣೆಯಾಗುತ್ತದೆ ಅಂದರೆ ಕೇಂದ್ರ ಸರ್ಕಾರವೇ ಇದನ್ನು ಘೋಷಣೆ ಮಾಡಬೇಕಾಗಿರುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ಈ ಒಂದು ವ್ಯವಸ್ಥೆಯನ್ನು ಘೋಷಣೆ ಮಾಡಿತು. ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆಯನ್ನು ಯಾವಾಗ ಘೋಷಣೆ ಮಾಡಬೇಕಾಗಿರುತ್ತೆ ಅಂದರೆ ಆಪ್ಷನ್ನ ನೋಡೋಣ. ವರ್ಷಾಂತ್ಯದಲ್ಲಿ, ಪ್ರತಿಯೊಂದು ಬೆಳೆ ಹಂಗಾಮಿನ ಮುನ್ನ, ಬೆಳೆ ಹಂಗಾಮಿನ ನಂತರ, ಪ್ರತಿಯೊಂದು ತ್ರೈಮಾಸಿಕದಲ್ಲಿ. ಅಂದರೆ ಪ್ರತಿಯೊಂದು ಬೆಳೆ ಹಂಗಾಮಿನ ಮುನ್ನ ಅಂದರೆ ನಾವು ಬೆಳೆಯನ್ನು ಬೆಳೆಯೋದಕ್ಕಿಂತ ಮುಂಚಿತವಾಗಿಯೇ ಇದರ ಬೆಲೆಯನ್ನು ನಿಗದಿಗೊಳಿಸಬೇಕಾಗಿರುತ್ತೆ ಸರ್ಕಾರ. ಕನಿಷ್ಠ ಬೆಂಬಲ ದರವನ್ನು ಪ್ರತಿಯೊಂದು ಬೆಳೆ ಹಂಗಾಮಿನ ಮುನ್ನ ಯಾವ ಸರ್ಕಾರಿ ಸಂಸ್ಥೆ ಪ್ರಕಟಿಸುತ್ತದೆ ಅಂದರೆ ಕೃಷಿ ಸಚಿವಾಲಯ ಇದನ್ನು ಪ್ರಕಟ ಮಾಡುತ್ತೆ. ಬೆಲೆಯನ್ನು ನಿರ್ಧರಿಸ್ತಕ್ಕಂತಹದ್ದು ಕೇಂದ್ರ ಸರ್ಕಾರ, ಆದರೆ ಅದು ಬೆಲೆಯನ್ನು ಪ್ರಕಟ ಮಾಡ್ತಕ್ಕಂತಹದ್ದು ಕೃಷಿ ಸಚಿವಾಲಯ. ಕನಿಷ್ಠ ಬೆಂಬಲ ಬೆಲೆಯ ಮುಖ್ಯ ಉದ್ದೇಶ ಏನು? ಆಪ್ಷನ್ಸ್ನ ನೋಡೋಣ. ಎ, ಬೆಳೆಗಳ ರಫ್ತಿಗೆ ಉತ್ತೇಜನ ನೀಡಲು. ಬಿ, ಕೃಷಿಕರಿಗೆ ಅವರ ಉತ್ಪನ್ನಗಳಿಗೆ ನ್ಯಾಯವಾದ ಬೆಲೆ ದೊರಕಿಸಲು. ಸಿ, ಆಹಾರದ ಗುಣಮಟ್ಟವನ್ನು ನಿಯಂತ್ರಿಸಲು. ಡಿ, ಕೃಷಿ ಸಹಾಯಧನವನ್ನು ಕಡಿಮೆ ಮಾಡಲು. ಅಂದರೆ ಇದಕ್ಕೆ ಉತ್ತರ ಬಿ ಆಗುತ್ತೆ. ಕೃಷಿಕರಿಗೆ ಅವರ ಉತ್ಪನ್ನಗಳಿಗೆ ನ್ಯಾಯವಾದ ಬೆಲೆಯನ್ನು ದೊರಕಿಸಿಕೊಡ್ತಕ್ಕಂತಹದ್ದು. ಯಾಕಂದರೆ ಪ್ರತಿಯೊಂದು ಬೆಳೆ ಅವಧಿಯ ಸಮಯದಲ್ಲಿ ಬೇಡಿಕೆ ಮತ್ತು ಪೂರೈಕೆಯಲ್ಲಿ ಆಗ್ತಕ್ಕಂತಹ ವ್ಯತ್ಯಾಸದಿಂದ ಬೆಲೆಯಲ್ಲೂ ಕೂಡ ಏರಿಳಿತಗಳು ಸಂಭವಿಸುತ್ತೆ. ಹಾಗಾಗಿ ರೈತರಿಗೆ ಅಧಿಕವಾಗಿ ನಷ್ಟ ಸಂಭವಿಸುತ್ತೆ. ಇದನ್ನು ತಪ್ಪಿಸಲಿಕ್ಕೆ ಸಲುವಾಗಿ ಈ ದರವನ್ನು ನಿಗದಿಗೊಳಿಸ್ತಕ್ಕಂತಹದ್ದು. ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಪ್ರಮುಖ ಅಂಶ ಯಾವುದು? ಆಪ್ಷನ್ಸ್ನ ನೋಡೋಣ. ಎ, ರೈತರ ಉತ್ಪಾದನಾ ವೆಚ್ಚ. ಬಿ, ಆಂತರಿಕ ಬಾಂಧವ್ಯ ಬೆಲೆಗಳು. ಸಿ, ವಿಶ್ವ ಮಾರುಕಟ್ಟೆ ಬೆಲೆಗಳು. ಡಿ, ಮೇಲಿನ ಎಲ್ಲವೂ. ಈ ಬೆಂಬಲ ಬೆಲೆ ಅನ್ನತಕ್ಕಂತಹದ್ದು ರೈತರ ಉತ್ಪಾದನಾ ವೆಚ್ಚ ಆಗಿರ್ಬೋದು, ಆಂತರಿಕ ಬೆಲೆಗಳು ಆಗಿರ್ಬೋದು, ವಿಶ್ವ ಮಾರುಕಟ್ಟೆಯ ಬೆಲೆಗಳು, ಈ ಎಲ್ಲ ಅಂಶಗಳನ್ನು ಕೂಡ ಒಳಗೊಂಡು ತದನಂತರದಲ್ಲಿ ಬೆಲೆಯನ್ನು ನಿಗದಿ ಮಾಡಲಾಗಿರುತ್ತೆ. ಕಾನೂನಾತ್ಮಕವಾಗಿ ಖರೀದಿ ಪ್ರಕ್ರಿಯೆಯನ್ನು ನಿರ್ವಹಿಸುವ ಸರ್ಕಾರದ ಏಜೆನ್ಸಿ ಯಾವುದು? ಆಪ್ಷನ್ಸ್ನ ನೋಡೋಣ. ಭಾರತೀಯ ರೈಲ್ವೆ, ಆಹಾರ ನಿಗಮ, ಕೃಷಿ ಮಾರುಕಟ್ಟೆ ಸಮಿತಿ, ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರ್. ಅಂದರೆ ಈಗ ರೈತರಿಂದ ಖರೀದಿನ ಮಾಡುತ್ತೆ ಅಲ್ವಾ ಬೆಳೆಗಳನ್ನು, ಯಾವ ಒಂದು ಏಜೆನ್ಸಿ ಮಾಡುತ್ತೆ ಅಂತಂದರೆ ಆಹಾರ ನಿಗಮ, ಫುಡ್ ಕಾರ್ಪೊರೇಷನ್ ಲಿಮಿಟೆಡ್, ಆಯಿತಾ.
ಭಾರತದಲ್ಲಿ ಎಷ್ಟು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಲಾಗಿರುತ್ತೆ? ಆಪ್ಷನ್ಸ್ ನೋಡೋಣ. 10, 23, 15, 30. ಸರಿಯಾದ ಉತ್ತರ ಬಂದು 23 ಆಗಿರುತ್ತೆ. ಅಂದರೆ ಈಗ 2024ಗೆ ತಕ್ಕಂತೆ, ಆದರೆ ಮುಂದೆ ಅದನ್ನು ಹೆಚ್ಚಾಗ್ತಾ ಇರುತ್ತೆ. ಇಂಥವುಗಳನ್ನು ನೀವು ಎಕ್ಸಾಮ್ ಸ್ವಲ್ಪ ದಿನ ಇದೆ ಅನ್ನುವಾಗ ಮತ್ತೊಮ್ಮೆ ಚೆಕ್ ಮಾಡಬೇಕಾಗತ್ತೆ, ಅಪ್ಡೇಟ್ ಮಾಡ್ಕೊಳ್ಬೇಕು, ಆಯಿತಾ? ಕನಿಷ್ಠ ಬೆಂಬಲ ಬೆಲೆಯನ್ನು ಶಿಫಾರಸು ಮಾಡುವ ಸಂಸ್ಥೆ ಯಾವುದು? ಆಪ್ಷನ್ಸ್ ಎ ಭಾರತ ರಿಸರ್ವ್ ಬ್ಯಾಂಕ್, ಅಂದರೆ ಭಾರತದ ರಿಸರ್ವ್ ಬ್ಯಾಂಕ್, ಹಣಕಾಸು ಸಚಿವಾಲಯ, ಕೃಷಿ ಖರ್ಚು ಮತ್ತು ಬೆಲೆಗಳ ಆಯೋಗ CACP, ಆಹಾರ ನಿಗಮ. ಈ ಬೆಲೆಯನ್ನು ಶಿಫಾರಸು ಮಾಡ್ತಕ್ಕಂತಹದ್ದು ಯಾವ ಸಂಸ್ಥೆ ಅಂತಂದರೆ ಕೃಷಿ ಖರ್ಚು ಮತ್ತು ಬೆಲೆಗಳ ಆಯೋಗ. ಈ ಒಂದು ಕ್ವಶನನ್ನು ಎಕ್ಸಾಮಲ್ಲಿ ಕೇಳಲಾಗಿತ್ತು. ಇಲ್ಲಿ ನೆನ್ಪಿಟ್ಕೊಳ್ಬೇಕಾದ ಅಂಶ ಏನಪ್ಪ ಅಂತಂದರೆ CACP ಬಂದು ಶಿಫಾರಸು ಮಾಡುತ್ತೆ, ಕೇಂದ್ರ ಸರ್ಕಾರ ನಿಗದಿಗೊಳಿಸುತ್ತೆ. ಕನಿಷ್ಠ ಬೆಂಬಲ ಬೆಲೆ ಹೆಚ್ಚು ಯಶಸ್ವಿ ಆಗಿರುವ ಬೆಳೆ ಯಾವುದು? ಅಕ್ಕಿ, ಗೋಧಿ, ಕಬ್ಬು ಇವೆಲ್ಲವುಗಳಿಗೂ ಕೂಡ ಬೆಲೆಯನ್ನು ನಿಗದಿ ಮಾಡಲಾಗಿರುತ್ತೆ. ಮೊದಲ ಬಾರಿಗೆ ಯಾವ ಬೆಳೆಗೆ ಈ ಒಂದು ದರವನ್ನು ಘೋಷಣೆ ಮಾಡಲಾಯಿತು ಅಂದರೆ ಗೋಧಿ ಬೆಳೆಗೆ. ಕೇಂದ್ರ ಸರ್ಕಾರ ಯಾವ ರೀತಿಯ ಬೆಳೆಗಳಿಗೆ ಈ ಒಂದು ಬೆಲೆಯನ್ನು ಘೋಷಣೆ ಮಾಡುತ್ತೆ ಅಂತ ಕೇಳಲಾಗಿದೆ. ರಾಬಿ ಮತ್ತು ಖಾರಿಫ್ ಬೆಳೆ, ಈ ಎರಡೂ ರೀತಿಯ ಬೆಳೆಗಳಿಗೂ ಕೂಡ ಬೆಲೆಯನ್ನು ನಿಗದಿಗೊಳಿಸ್ಬೋದಾಗಿರುತ್ತೆ. ಫ್ರೆಂಡ್ಸ್, ಇದು MSPಗೆ ಸಂಬಂಧಪಟ್ಟಂಥ ಒಂದು ಶಾರ್ಟ್ ವಿಡಿಯೋ ಆಗಿರುತ್ತೆ. ನಿಮಗೆ ಈ ವಿಡಿಯೋ ಉಪಯುಕ್ತ ಅನಿಸಿದ್ದಲ್ಲಿ ಲೈಕ್ ಮಾಡಿ, ಜ್ಞಾನದೃಷ್ಟಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.